ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರ್, ಗೌತಮಿ ನ್ಯೂಸ್ ಕರ್ನಾಟಕ. ರೈತ ಮುಖಂಡರಿಂದ ಪತ್ರಿಕಾಗೋಷ್ಠಿ. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅರವಿಂದ್ ಕುಲಕರ್ಣಿಯವರು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ, ಇಂಗಳೇಶ್ವರದಿಂದ ಬಿಸನಾಳಕ್ಕೆ ಹೋಗುವ ರಸ್ತೆ ಹದಿಗೆಟ್ಟಿದೆ. ಈ ಕುರಿತಾಗಿ ಯಾವುದೇ ಇಲಾಖೆಯವರು ಸ್ಪಷ್ಟವಾಗಿ ತಿಳಿಸುತ್ತಿಲ್ಲ. ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಕೆಸರುಗದ್ದೆಯಾಗಿ ರೈತರು ಹರಸಾಹಸ ಪಡುವಂತಾಗ್ತದೆ. ಅಧಿಕಾರಿಗಳು ಕೇಳಿದರೆ ರಸ್ತೆ ಯಾವ ಇಲಾಖೆ ವ್ಯಾಪ್ತಿಗೆ ಬರುತ್ತದೆ ಎನ್ನುವುದನ್ನು ಮರೆಮಾಚುತ್ತಿದ್ದಾರೆ. ಅತಿ ಶೀಘ್ರದಲ್ಲಿ ರಸ್ತೆ ದುರಸ್ತಿ ಮಾಡಬೇಕು. ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಮಯದಲ್ಲಿ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಎನ್ಕ್ವೈರಿ ಮಾಡಬೇಕು, ನೋಡಬೇಕದು ತಮ್ಮಲ್ಲಿ ಯಾವ ದಾಖಲೆಗಳದೋ ಈ ರಸ್ತೆ ಸ್ಥಾನಿಕ ಚೌಕಸಿ ಮಾಡಿ ಇದು ನಮ್ಮ ವ್ಯಾಪ್ತಿಗಳು ಬರ್ತದೋ ಇಲ್ಲೋ, ಅಥವಾ ಯಾವ ವ್ಯಾಪ್ತಿಗಳು ಯಾರ ಇಲಾಖೆ ವ್ಯಾಪ್ತಿಗಳು ಬರ್ತದೋ ಅದ್ರ ಬಗ್ಗೆನೂ ಒಂದು ತನಿಖೆ ಮಾಡ್ಬೇಕಲ್ಲ, ಸಂಶೋಧನೆ ಮಾಡಿರಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ಕೇಳಿದ್ರೆ ನಮ್ಮ ವ್ಯಾಪ್ತಿಗಳಿಗೆ ಬರಲತ್ತ ಅವ್ರು ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಕೇಳಿದ್ರೆ ಅವ್ರಿಗಿಲ್ಲ ಅಂತಾರೆ, ಇಲ್ಲದ ಲ್ಯಾಂಡ್ ಆರ್ಮಿದವ್ರಿಗೆ ಕೇಳಿದ್ರೆ ಇಲ್ಲ ನಮ್ಗೆ ಯಾವುದೂ ರಸ್ತೆ ನಮಗೆ ಸಂಬಂಧಪಡೋದಿಲ್ಲ. ಒಂದು ವೇಳೆ ಆ ರಸ್ತೆ ರಿಪೇರೀಕರಣ ಅಥವಾ ಡಾಂಬರೀಕರಣ ಮಾಡ್ಬೇಕಾದ್ರೆ ನಮ್ಗೆ ಅಧಿಕಾರ ಕೊಟ್ಟರೆ, ನಮ್ಗೆ ಅದು ಜವಾಬ್ದಾರಿ ಕೊಟ್ಟರೆ ನಾವು ಮಾಡ್ತೀವಿ, ಟೆಂಡರ್ ಕೊಟ್ಟರೆ. ಅಥವಾ ಯಾವುದೇ ರಸ್ತೆಗಳು ನಮ್ಮ ವ್ಯಾಪ್ತಿಗಳು ಬರಲತ್ತ ಅವರು ಭೂ ಸೇನಾ ನಿಗಮದವರು ಅವ್ರು ಹೇಳ್ತಾರೆ. ಅಲ್ಲಿ ಮಧ್ಯದಲ್ಲಿ ಹಳ್ಳ ಇರೋದರಿಂದ ಅಲ್ಲಿ ಸುತ್ತಮುತ್ತಲೂ ಜಾಲಿ ಗಿಡ ಇನ್ನಿತರ ಗಿಡಗಂಟಿಗಳು ಬೆಳೆದ್ರಿಂದ ಆ ಸಂಪೂರ್ಣ ರಸ್ತೆ ಕೂಡ ಅಲ್ಲಿ ಮಾಯ ಆಗ್ಯದ. ಮತ್ತು ಆ ಹಳ್ಳದಿಂದ ದಾಟಿದ ನಂತರ ಅಂದರೆ ಬಿಸನಾಳ ಹದ್ದಿಗೆ ಬರ್ತಕ್ಕಂಥದ್ದು ಆ ರಸ್ತೆಯನ್ನು ಈಗಾಗಲೇ ದುರಸ್ತಿಗೊಳಿಸಿದ್ದಾರೆ. ಮೊದಲು ಅಲ್ಲಿ ಸುಗಮವಾಗಿ ಸಂಚರಿಸ್ಬೋದು. ಆದರೆ ಇಂಗಳೇಶ್ವರದಿಂದ ಆ ಹಳ್ಳದವರೆಗೆ ಹೋಗ್ಬೇಕಂತಂದ್ರೆ ಆ ಸುರಕ್ಷಿತವಂಥ ರಸ್ತೆ ಇಲ್ಲರ ಸಲುವಾಗಿ ನಮ್ಮ ಇಂಗಳೇಶ್ವರದಿಂದ ಬಿಸನಾಳಕ್ಕೆ ಹೋಗಬೇಕಾದ್ರೆ ಮತ್ತು ಆ ಮಾರ್ಗವಾಗಿ ಆ ನೂರಾರು ರೈತರು ತಮ್ಮ ಜಮೀನುಗಳಿಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ದಾರಿ ಸರ್ಕಾರಿ ರಸ್ತೆ, ಸರ್ಕಾರಿ ವ್ಯಾಪ್ತಿಗಳು ಬರ್ತಕ್ಕಂಥ ರಸ್ತೆ ಇದೆ. ಇದು ಮ್ಯಾಪ್ದಲ್ಲಿ ಕೂಡ ಅದ, ಕ್ಲಿಯರಾಗಿ ಸರ್ಕಾರಿ ರಸ್ತೆ ಅಂತಕ್ಕಂಥದ್ದು ಮ್ಯಾಪ್ನಲ್ಲಿ ಕೂಡ ಇದು ಕಂಡು ಬರುತ್ತದೆ. ಈ ಒಂದು ರಸ್ತೆ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆ ಅಂದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ನಾವು ವಿಚಾರ ಮಾಡಿದೆವು. ಇಂಗಳೇಶ್ವರದಿಂದ ಬಿಸನಾಳಕ್ಕೆ ಹೋಗುವಂಥ ಒಂದು ರಸ್ತೆ ಅಂದರೆ ನಮ್ಮ ರೇಣುಕಾಚಾರ್ಯ ವಿದ್ಯಾವರ್ಧಕ ಸಂಸ್ಥೆಯ ಒಂದು ಪಕ್ಕದಲ್ಲೇ ಬರ್ತದೆ ಈ ರಸ್ತೆ. ಈ ರಸ್ತೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದೋ ಇಲ್ಲೋ, ಈ ರಸ್ತೆ ಅದ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇರೋದಲ್ಲ ತಾವು ಕೇಳಿದಾಗ, ಇಲ್ಲ ಅದು ರಸ್ತೆ ಇದ್ದದ್ದು ನಿಜ ಅದ, ಅದನ್ನು ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಹೇಳ್ತಾರೆ. ಮತ್ತು ಎಲ್ಲಿ ಬರ್ತದಪ್ಪ ಅಂದ್ರೆ ಇಲ್ಲ ಇದು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವ್ಯಾಪ್ತಿಯೊಳಗೆ ಬರ್ತದೆ ಅಂತ ಹೇಳಿದರು. ಆ ಇಲಾಖೆ ಅಧಿಕಾರಿಗಳಿಗೆ ಕೇಳಿದೆವು ನಾವು, ಇಲ್ಲ ಅದು ನಮಗೆ ಸಂಬಂಧಪಡೋದಿಲ್ಲ, ಅದು PWD ಬರ್ತದೆ ಅಂತ ಹೇಳ್ತಾರೆ. ಹಿಂಗೆ ಒಬ್ಬರ ಮೇಲೆ ಒಬ್ಬರು ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತು ಗ್ರಾಮ ಪಂಚಾಯತಿ ಬರ್ತದೆ ಅನ್ನೋದಕ್ಕೆ ಅಲ್ಲಿ ಕೇಳೋಕೆ ಹೋದ್ರೆ ಅಲ್ಲಿನೂ ಕೂಡ ನಮಗೆ ಇದು ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾವು ಕೇಳಿದ್ರೂ ಈ ರಸ್ತೆ ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ವ್ಯಾಪ್ತಿಯೊಳಗೆ ಬರೋಲ್ಲ ಅಂತಂದ್ರೆ ಈ ರಸ್ತೆ ಯಾರು ಹಂಗಾರ? ಮತ್ತು ಇದ್ರ ಸರ್ಕಾರಿ ರಸ್ತೆ ಇದ್ದರೆ ಇವ್ರು ರಿಪೇರಿ ಮಾಡಿರ್ತಾರೆ. ಹಳ್ಳದಿಂದ ಆಚೆ ಅಂದರೆ ಬಿಸನಾಳ ಸರಹದ್ದಿಗೆ ಬರ್ತಕ್ಕಂಥ ರಸ್ತೆಯನ್ನು ಈಗಾಗಲೇ ಅದನ್ನು ರಿಪೇರಿಗೊಳಿಸಿದ್ದಾರೆ.